ಚಿಕ್ಕಮಗಳೂರಿನ ಹಿರೇಕೊಳಲೆ ರಸ್ತೆಯ ಶಾಂತಿನಗರದಲ್ಲಿ ಹಲವು ದಶಕಗಳಿಂದಲೂ ಹರಿಜನ ಕೆರೆ ಇದ್ದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಹರಿಜನ ಕೆರೆ ಎಂದೇ ನಮೂದಿಸಿದ್ದರೂ ಕೆಲ ಪ್ರಭಾವಿಗಳು ನಕಲಿ ದಾಖಲೆ ಸೃಷ್ಟಿಸಿ ಖಾಸಗಿ ಲೇಔಟ್ ಮಾಡಿ ಮಾರಾಟವನ್ನ ಮಾಡಿದ್ದಾರೆ. ಅಧಿಕಾರಿ ಮತ್ತು ಜಿಲ್ಲಾಡಳಿತಕ್ಕೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ದಲಿತರಿಗಾದ ಅನ್ಯಾಯಕ್ಕೆ ನ್ಯಾಯ ಒದಗಿಸಿ ದಲಿತರಿಗೆ ನಿವೇಶನ ಮಂಜೂರು ಮಾಡಿ ಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ವಿವೇಕಾನಂದ ಯುವ ಸಂಘದ ಅಧ್ಯಕ್ಷರಾದ ರಾಜಿ ಆಕ್ರೋಶ ವ್ಯಕ್ತಪಡಿಸಿದರು. 20 ವರ್ಷಗಳ ಹಿಂದೆ ಮಜರೆ ಮೇಲಿನ ಕಸಾಯಕನಹಳ್ಳಿ ಅಂತಕ್ಕಂಥ ಗ್ರಾಮದ ವ್ಯಾಪ್ತಿಯೊಳಗೆ ನಮ್ಮದೊಂದು ಹರಿಜನ ಕೆರೆ ಅದು. ಅದರ ವಿಸ್ತೀರ್ಣ ಬಂದು 3 ಎಕರೆ 25 ಕುಂಟೆ. ನಮ್ಮ ಪೂರ್ವಜರು, ನಮ್ಮ ಅಜ್ಜದಿರು ಮತ್ತು ಮುತ್ತಾಜ್ಜರು ವಾಸವಾಗಿರ್ತಕ್ಕಂಥದ್ದು ಗ್ರಾಮ ಅದು. ಇವತ್ತೇನಾಗಿದೆ ಅಂತೇಳಿದ್ರೆ ಅಲ್ಲಿ ಅತಿಕ್ರಮಣ ಮಾಡಿ ಭೂ ಕಬಳಿಕೆ ಮಾಡಿ ಆ ಒಂದು ಲೇಔಟನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಅದನ್ನೊಂದು ಉಗ್ರವಾಗಿ ಶಬ್ದದಲ್ಲಿ ನಾವು ಒಂದು ಖಂಡಿಸ್ತಾ ಇದ್ದೇವೆ. ಇಟ್ಕೊಂಡು ಈ ಭೂಗಳರು ತಮ್ಮ ಆಧಿಪತ್ಯವನ್ನು ಸಾಧಿಸಿ ಇವತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಆ ಒಂದು ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ. ಸರ್ಕಾರ ಇದು ಒಂದು ಎಚ್ಚೆತ್ತುಕೊಂಡು ಇದಕ್ಕೊಂದು ತನಿಖಾ ಸಮಿತಿಯನ್ನು ಮಾಡಿ ಇವತ್ತು ದಲಿತರು ಇವತ್ತು ದೇಶದಲ್ಲಿ ನಿರ್ಗತಿಕರಾಗಿ ಬದುಕ್ತಾ ಇದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಗುವಂಥ ವಿಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಹಿಂದೆ ಏನೋ ನಮ್ಮನ್ನು ನೀವು ಹೊಂದಿಸಿ ಮತ್ತೊಂದು ಮಾಡಿ ನೀರಿನ ಮೇಲೆ ಪ್ರಮಾಣ ಮಾಡಿ ನಮ್ಮ ಭೂಮಿಯನ್ನು ನೀವು ಕದ್ದಿರ್ಬೋದು. ಆದರೆ ಇವತ್ತು ಈ ದೇಶದಲ್ಲಿ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ. ಹಾಗಾಗಿ ಬಾಬಾ ಸಾಹೇಬರು ನಮಗೆ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ. ಈಗೆಲ್ಲ ನಾವು ಶಿಕ್ಷಣದಿಂದ ನಾವು ವಂಚಿತರಾಗಿಲ್ಲ. ನಾವು ಶಿಕ್ಷಣ ಗ್ರಾಮ ಠಾಣಾ ಜಾಗ 326 ರೀಸರ್ವೆ ಮಾಡಿ ಗ್ರಾಮ ಠಾಣಾ ಜಾಗಕ್ಕೆ ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಅದೊಂದು. ಮತ್ತು 319 ನೀವು ನೆಕ್ಷೆ ತೆಗೆದು ದಿಶಾಂಕ ಆಪಲ್ ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದು ಹರಿಜನ ಕೇರಿ ಒಲೆರಟ್ಟಿ ಅಂತಲೇ ಸಾಕ್ಷಿಗಳಿದ್ದಾವೆ, ದಿಶಾಂಕ ಆ್ಯಪಲ್ ಇದೆ. ಅದನ್ನು ನೀವು 1953-54ರಲ್ಲಿ ನೀವು ಕಬಳಿಸಿದ್ದೀರ. ಯಾವುದೇ ರೀತಿ ಆ ವ್ಯಕ್ತಿಗೆ ಮಂಜೂರಾಗಿದೆ ಅಂತೇಳಿ ಸರ್ಕಾರಿ ಅಧಿಕಾರಿಗಳು ಮಂಜೂರು ಮಾಡಿದ್ದಾರೆ ಅಂತೇಳಿ ದಾಖಲೆ ಇದೆ. ಆದರೆ ಆ ವ್ಯಕ್ತಿ ಹತ್ರ ಮಂಜೂರಾತಿ ಕಾಪಿ ಇಲ್ಲ. ಮಂಜೂರಾತಿ ಕಾಪಿ ಇದ್ರೂ ಸಹಿತ ಈಗಿನ ಸರ್ಕಾರಗಳು 15 ವರ್ಷ ಪರಬಾರೆ ಮಾಡಬಾರ್ದು ಅಂತೇಳಿ ಒಂದು ಮನೆ 20-30 ಸೈಟ್ ಕೊಟ್ಟರು ಸಹಿತ 15 ವರ್ಷ ಪರಬಾರೆ ಮಾಡೋಂಗಿಲ್ಲ ಅಂತೇಳಿ ಅಧಿಸೂಚನೆ ಹೊರಡಿಸಿರುತ್ತೆ. ಆದರೆ 3 ಎಕರೆ 25 ಗುಂಟೆ ಹರಿಜನ ಕೇರಿ ಏನಿದ್ದಾರೆ ಬಡ ಜನಗಳು, ಉಪ್ಪಳ್ಳಿಲಿ ವಾಸಿಸ್ತಿರತಕ್ಕಂಥ ಗ್ರಾಮಸ್ಥರು, ಅಲ್ಲಿದ್ದಂಥ ವ್ಯಕ್ತಿಗಳು ಸಹಿತ ಇನ್ನೂ ಇದ್ದಾರೆ. ಆ 3 ಎಕರೆ 25 ಗುಂಟೆನ ಯಾವ ರೀತಿ ಕಬಳಿಸಿದಿರೋ ಅದು ನಮಗೆ ಅರಿವಾಗ್ತಾ ಇಲ್ಲ. ಮಂಜೂರಾತಿ ಕಾಪಿ ನಮಗೆ ಕಡತಗಳಲ್ಲಿ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು ಇದನ್ನು ವೀಕ್ಷಣೆ ಮಾಡಿ ನಮಗೆ ಬಡ ಜನರಿಗೆ ಮನೆಗಳಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸ್ಯಗೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು. ಇಲ್ಲಿ ಬಾಳೆಗಳಿಗೆಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ. ಹೋಟೆಲ್ನ ಡೈನಿಂಗ್ ಹಾಲ್, ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ, ತವಾ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಗಳೇ ಮಾಡಿಕೊಡ್ತಾರೆ. ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ನ ಘೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು. ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಹೋಟೆಲ್ ಮತ್ಸ್ಯಗೆ ಒಮ್ಮೆ ಭೇಟಿ ಕೊಡಿ. ಇದಿರೋದು ವಸಂತ ವಿಹಾರ ಎದುರು RG ರಸ್ತೆ, ಚಿಕ್ಕಮಗಳೂರು. ಸುದ್ದಿ 18 ಸದಾ ನಿಮ್ಮೊಂದಿಗೆ.